ಲೈವ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಿರೋದು ಮ್ಯಾಥ್ಯೂವಿನ ಸುವಾರ್ತೆ ಅಧ್ಯಾಯ 21. ಇದು ಯೇಸುವಿನ ಕೊನೆಯ ವಾರದಲ್ಲಿ ಜೆರುಸಲೇಂನಲ್ಲಿ ನಡೆದ ಕೆಲವು ಬಹಳ ಮುಖ್ಯವಾದ ಘಟನೆಗಳ ಸರಣಿ. ಹೌದು, ಖಂಡಿತ. ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ, ಈ ಅಧ್ಯಾಯದಲ್ಲಿ ಬರೋ ಘಟನೆಗಳು, ಮಾತುಕತೆಗಳು ಮತ್ತೆ ಸಾಮ್ಯಗಳು, ಅವುಗಳ ಮೂಲಕ ಏನು ಮುಖ್ಯ ಸಂದೇಶ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ. ಇದು ಸುಮ್ಮನೆ ಘಟನೆಗಳ ಪಟ್ಟಿ ಅಲ್ಲ, ಒಂಥರ ಕಥೆಯಲ್ಲಿ ಒಂದು ದೊಡ್ಡ ತಿರು ಅಲ್ವಾ? ಹೌದು ಹೌದು, ಇದು ನಿಜಕ್ಕೂ ಒಂದು ಹೇಗೆ ಹೇಳೋದು, ನಿರ್ಣಾಯಕ ಅಧ್ಯಾಯ. ಯೇಸುವಿನ ಸಾರ್ವಜನಿಕ ಪ್ರವೇಶ, ಆಮೇಲೆ ದೇವಾಲಯದಲ್ಲಿ ನಡೆದ ಮುಖಾಮುಖಿಗಳು, ಧಾರ್ಮಿಕ ನಾಯಕರ ಜೊತೆ ಸಂಘರ್ಷ ಹೆಚ್ಚಾಗೋದು ಎಲ್ಲವೂ ಇಲ್ಲಿ ಕಾಣುತ್ತೆ. ಇಲ್ಲಿಂದ ಕಥೆ ಒಂಥರ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಅಧ್ಯಾಯ ಶುರುವಾಗೋದೆ ಯೇಸು ಒಂದು ಕತ್ತೆಯ ಮರಿ ಮೇಲೆ ಜೆರುಸಲೇಂಗೆ ಬರೋದ್ರಿಂದ ಜನರು ದಾರಿಯಲ್ಲಿ ತಮ್ಮ ಬಟ್ಟೆಗಳನ್ನೆಲ್ಲ ಹಾಸಿ ಮರದ ಕೊಂಬೆಗಳನ್ನ ಹಾಕಿ ಹೊಸನ್ನ ಅಂತ ಜೋರಾಗಿ ಕೂಗ್ತಾರೆ. ಹೊಸನ್ನ ಅಂದ್ರೆ ನಮ್ಮನ್ನು ರಕ್ಷಿಸುವನ್ನೋ ತರದ ಒಂದು ಸ್ವಾಗತದ ನಿರೀಕ್ಷೆಯ ಕೂಗು ಅದು. ಹೌದು, ಮತ್ತೆ ಪಠ್ಯದಲ್ಲೇ ಇದು ಪ್ರವಾದನೆಯ ನೆರವೇರಿಕೆ ಅಂತನೂ ಹೇಳಿದೆ. ಕರೆಕ್ಟ್. ಆ ದೃಶ್ಯದ ಒಂದು ವೈಭವ ಇದೆಯಲ್ಲ, ಅದರ ತಕ್ಷಣವೇ ನಡೆಯೋ ಘಟನೆಗೂ ಅದಕ್ಕೂ ಇರೋ ವ್ಯತ್ಯಾಸ ಬಹಳ ಆಸಕ್ತಿಕರ. ಆ ವಿಜಯೋತ್ಸವದ ಪ್ರವೇಶ ಆದ ಕೂಡ್ಲೆ ಯೇಸು ನೇರವಾಗಿ ದೇವಾಲಯದ ಅಂಗಳಕ್ಕೆ ಹೋಗ್ತಾನೆ. ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರಲ್ಲ, ಅಂದ್ರೆ ಹಣ ಬದಲಾಯಿಸೋರು, ಪಾರಿವಾಳ ಮಾರೋರು, ಅವ್ರ ಮೇಜುಗಳನ್ನೆಲ್ಲ ಉರುಳಿಸ್ತಾನೆ. ಹೌದು, ನನ್ನ ಮನೆ ಪ್ರಾರ್ಥನೆಯ ಮನೆ ಆಗ್ಬೇಕು, ಆದ್ರೆ ನೀವಿದನ್ನ ಕಳ್ಳರ್ ಗುಹೆ ಮಾಡಿದೀರಾ ಅಂತ ಹೇಳ್ತಾನೆ. ಇದು ಸುಮ್ನೆ ಕೋಪದಲ್ಲಿ ಮಾಡಿದ್ದಲ್ಲ, ಇದು ದೇವಾಲಯದ ಪಾವಿತ್ರತೆ, ಅದರ ನಿಜವಾದ ಉದ್ದೇಶದ ಬಗ್ಗೆ ಒಂದು ಗಂಭೀರವಾದ ಹೇಳಿಕೆ. ಹೌದು, ಇದು ಬಹಳ ದಿಟ್ಟ ಹೆಜ್ಜೆನೇ ಸರಿ. ದೇವಾಲಯದ ಆಡಳಿತಕ್ಕೆ ನೇರವಾಗಿ ಸವಾಲು ಹಾಕಿದ ಹಾಗೆ. ಇದಕ್ಕೆ ಪ್ರತಿಕ್ರಿಯೆಗಳು ಹೇಗಿದ್ವು, ಸ್ವಲ್ಪ ಹೇಳಿ. ಅದು ಮಿಶ್ರ ಪ್ರತಿಕ್ರಿಯೆಗಳು ಅಂತ ಹೇಳ್ಬೋದು. ಒಂದ್ ಕಡೆ ಪಠ್ಯ ಹೇಳುತ್ತೆ ಕುರುಡ್ರು ಕುಂಡ್ರು ಎಲ್ಲ ಬಂದು ಗುಣಮುಖರಾದ್ರು ಅಂತ. ಇನ್ನೊಂದ್ ಕಡೆ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು, ಅವರೆಲ್ಲ ವಿಶೇಷವಾಗಿ ಮಕ್ಕಳು ಹೊಸನ್ನ ಅಂತ ಕೂಗ್ತಿರೋದನ್ನ ಕೇಳಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಹೌದು, ಯೇಸುವಿನ ಅಧಿಕಾರ, ಆತನ ಜನಪ್ರಿಯತೆ ಅವ್ರಿಗೆ ಒಂಥರ ಸಹಿಸ್ಲಾಗ್ಲಿಲ್ಲ. ಆಮೇಲೆ ಅಂಜೂರದ ಮರದ ಘಟನೆ ಬರುತ್ತಲ್ಲ, ಅದು ಸ್ವಲ್ಪ ವಿಚಿತ್ರ ಅನ್ಸ್ಬಹುದು. ಯೇಸು ಹಸಿವಾಗಿ ಹೋಗಿ ನೋಡಿದ್ರೆ ಮರದಲ್ಲಿ ಹಣ್ಣಿಲ್ಲ, ಅದಕ್ಕೆ ಶಾಪ ಕೊಡ್ತಾನೆ, ಅದು ತಕ್ಷಣ ಒಣಗಿ ಹೋಗುತ್ತೆ. ಇದು ಸ್ವಲ್ಪ ಕಠಿಣ ಅಲ್ವಾ? ಇದರ ಅರ್ಥ ಏನು? ಅದು ಒಂದು ಸಾಂಕೇತಿಕ ಕ್ರಿಯೆ ಅಂತಾನೆ ಹೆಚ್ಚು ಜನ ವ್ಯಾಖ್ಯಾನಿಸೋದು. ಯೇಸು ಇದನ್ನ ನಂಬಿಕೆಯ ಶಕ್ತಿ ಬಗ್ಗೆ ಹೇಳೋಕೆ ಬಳಸ್ತಾನೆ. ಅಂದ್ರೆ ನಂಬಿಕೆ ಇದ್ರೆ ಪರ್ವತವನ್ನೇ ಸಮುದ್ರಕ್ಕೆ ಹಾಕಬಹುದು ಅನ್ನೋ ಅರ್ಥದಲ್ಲಿ. ಸರಿ. ಆದ್ರೆ ಇದರಲ್ಲಿ ಫಲ ಕೊಡದ ಇಸ್ರೇಲ್ ಅಥವಾ ಅದರ ನಾಯಕತ್ವದ ಬಗ್ಗೆ ಒಂದು ಎಚ್ಚರಿಕೆ ಇರಬಹುದು ಅಂತನೂ ಕೆಲವರು ಹೇಳ್ತಾರೆ. ಅಂದ್ರೆ ನಂಬಿಕೆ ಇಲ್ಲದೆ ಫಲ ಕೊಡದೆ ಇದ್ರೆ ಏನಾಗುತ್ತೆ ಅನ್ನೋಲಕ್ಕೆ ಒಂದು ಸೂಚನೆ. ಓಕೆ, ಈ ಘಟನೆಗಳ ನಂತರ ಸಂಘರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಲ್ವಾ? ಖಂಡಿತವಾಗಿಯೂ. ದೇವಾಲಯದಲ್ಲಿ ಯೇಸು ಪಾಠ ಮಾಡ್ತಿದ್ದಾಗ ಮುಖ್ಯ ಯಾಜಕರು, ಹಿರಿಯರು ಎಲ್ಲ ಬಂದು ಕೇಳ್ತಾರೆ, ನೀನು ಯಾವ ಅಧಿಕಾರದಿಂದ ಇದೆಲ್ಲ ಮಾಡ್ತಿದ್ಯಾ ಅಂತ. ಇದು ನೇರವಾದ ಪ್ರಶ್ನೆ. ಹೌದು, ನೇರ ಸವಾಲು. ಆದ್ರೆ ಯೇಸು ನೇರವಾಗಿ ಉತ್ತರ ಕೊಡೋ ಬದಲು ಒಂದು ಮರು ಪ್ರಶ್ನೆ ಆಗ್ತಾನೆ. ಅದೇ ಅಲ್ವಾ, ಯೋಹಾನ ಸ್ನಾನಿತಲ ದೀಕ್ಷಾ ಸ್ನಾನದ ಅಧಿಕಾರ ಎಲ್ಲಿಂದ ಬಂತು? ಸ್ವರ್ಗದಿಂದಲೋ ಅಥವಾ ಮನುಷ್ಯರಿಂದಲೋ ಅಂತ. ಇದು ಒಂಥರ ಜಾಣತನದ ನಡೆ. ಹೌದು, ಇದು ಅವರನ್ನ ಪೂರ್ತಿ ಇಕ್ಕಟ್ಟಿಗೆ ಸಿಲುಕಿಸ್ಬಿಡುತ್ತೆ. ಈಗ ಸ್ವರ್ಗದಿಂದ ಬಂತು ಅಂದ್ರೆ ಹಾಗಾದ್ರೆ ನೀವ್ಯಾಕೆ ಅವನನ್ನ ನಂಬಲಿಲ್ಲ ಅಂತ ಯೇಸು ಕೇಳ್ತಾನೆ. ಮನುಷ್ಯರಿಂದ ಬಂತು ಅಂದ್ರೆ ಯೋಹಾನನನ್ನ ಪ್ರವಾದಿ ಅಂತ ನಂಬಿದ್ದ ಜನರ ಕೋಪಕ್ಕೆ ಗುರಿಯಾಗ್ತಾರೆ. ಅದಕ್ಕೆ ಹೆದರಬೇಕಾಗುತ್ತೆ. ಹೌದು, ಅವರಿಂದ ಉತ್ತರ ಹೇಳೋಕೆ ಆಗೋದಿಲ್ಲ. ಇದು ಆ ಕಾಲದ ರಾಜಕೀಯ ಧಾರ್ಮಿಕ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿತ್ತು ಅಂತ ತೋರಿಸುತ್ತೆ. ಅಧಿಕಾರದ ಪ್ರಶ್ನೆಗೆ ಅವರತ್ರ ಉತ್ತರವೇ ಇರಲಿಲ್ಲ. ಇಲ್ಲಿಂದ ಯೇಸು ಸಾಮ್ಯಗಳ ಮೂಲಕ ಮಾತಾಡೋಕೆ ಶುರು ಮಾಡ್ತಾನೆ. ಮೊದಲನೇದು ಆ ಇಬ್ಬರು ಮಕ್ಕಳ ಸಾಮ್ಯ. ತಂದೆ ಹೇಳಿದಾಗ ಮೊದಲನೇ ಮಗ ಇಲ್ಲ ಅಂತ ಹೇಳಿ ಆಮೇಲೆ ಹೋಗಿ ಕೆಲಸ ಮಾಡ್ತಾನೆ. ಎರಡನೇ ಮಗ ಹೌದು ಅಂತ ಹೇಳಿ ಹೋಗೋದೇ ಇಲ್ಲ. ಇದರ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಹೌದು, ಯೇಸು ಇದನ್ನ ನೇರವಾಗಿ ಧಾರ್ಮಿಕ ಮುಖಂಡರಿಗೆ ಅನ್ವಯಿಸ್ತಾನೆ. ಪಶ್ಚಾತ್ತಾಪಪಟ್ಟ ತೆರಿಗೆ ಸಂಗ್ರಹಕಾರರು, ವೇಶ್ಯೆಯರು ದೇವರ ರಾಜ್ಯಕ್ಕೆ ಹೋಗ್ತಾರೆ, ಆದ್ರೆ ಬರೀ ಬಾಯಿಮಾತಲ್ಲಿ ಹೌದು ಅಂತ ಹೇಳಿ ನಡೆಯೋದ ನೀವು ಹೋಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಇದು ಅವರ ತೋರಿಕೆಯ ಧರ್ಮನಿಷ್ಠತೆಗೆ ನೇರವಾದ ಟೀಕೆ. ಖಂಡಿತ. ಆಮೇಲೆ ಬರೋ ಕೆಟ್ಟ ಗೇಣಿದಾರರ ಸಾಮ್ಯ, ಅದು ಇನ್ನೂ ತೀಕ್ಷ್ಣವಾಗಿದೆ. ಖಂಡಿತವಾಗಿಯೂ. ಇದು ಬಹುಶಃ ಈ ಅಧ್ಯಾಯದ ಅತ್ಯಂತ ಶಕ್ತಿಯುತವಾದ ರೂಪಕ. ಒಬ್ಬ ಜಮೀನುದಾರ ದ್ರಾಕ್ಷಿ ತೋಟ ಮಾಡಿ ಗಿಣಿದಾರರಿಗೆ ಕೊಡ್ತಾನೆ. ಫಸಲು ತರೋಕೆ ಕಳಿಸಿದ ಸೇವಕರನ್ನ ಇದು ಪ್ರವಾದಿಗಳನ್ನು ಸೂಚಿಸಬಹುದು. ಗಿಣಿದಾರರು ಹೊಡಿತಾರೆ, ಕೊಲ್ತಾರೆ. ಕೊನೆಗೆ ಜಮೀನುದಾರ ತನ್ನ ಸ್ವಂತ ಮಗನನ್ನೇ, ಇದು ಯೇಸುವನ್ನ ಸೂಚಿಸಬಹುದು,
ಕಳಿಸ್ತಾನೆ, ಅದೇ ಆಸ್ತಿ ತಮಗೇ ಸಿಗ್ಲಿ ಅಂತ ಅವನನ್ನು ಕೊಂದು ಹಾಕ್ತಾರೆ. ಇದರ ಅನ್ವಯ ಬಹಳ ಸ್ಪಷ್ಟ ಅಲ್ವಾ? ಪಠ್ಯದಲ್ಲೇ ಹೇಳಿದ ಹಾಗೆ ಧಾರ್ಮಿಕ ಮುಖಂಡರಿಗೆ ಗೊತ್ತಾಯ್ತು ಇದು ತಮಗೆ ಹೇಳಿದ್ದು ಅಂತ. ಹೌದು, ಖಂಡಿತ ಗೊತ್ತಾಯ್ತು. ಯೇಸು ಕಟ್ಟೋವರಿಂದ ಬೇಡ ಅಂದ ಕಲ್ಲೇ ಮುಖ್ಯ ಮೂಲೆಗಲ್ಲಾಯ್ತು ಅನ್ನೋ ಧರ್ಮಗ್ರಂಥದ ಭಾಗವನ್ನ ಉಲ್ಲೇಖ ಮಾಡಿ, ದೇವರ ರಾಜ್ಯವನ್ನ ಅವರಿಂದ ಕಿತ್ತುಕೊಂಡು ಫಲ ಕೊಡೋ ಬೇರೆ ಜನರಿಗೆ ಕೊಡಲಾಗುತ್ತೆ ಅಂತ ಎಚ್ಚರಿಸ್ತಾನೆ. ಇದು ನೇರವಾದ ತೀರ್ಪಿನ ಸಂದೇಶ. ಅವರು ಆತನನ್ನ ಬಂಧಿಸ್ಬೇಕು ಅಂದ್ಕೊಳ್ತಾರೆ, ಆದ್ರೆ ಜನರಿಗೆ ಹೆದರಿ ಸುಮ್ನಾಗ್ತಾರೆ. ಹೌದು. ಹಾಗಾದ್ರೆ ಈ ಇಡೀ ಅಧ್ಯಾಯದ ಒಟ್ಟು ಸಾರಾಂಶ ಏನು? ಇದು ಬರೀ ಘಟನೆಗಳ ವಿವರಣೆ ಅಲ್ಲ, ಇದೊಂದು ಅಧಿಕಾರ, ನಿರಾಕರಣೆ ಮತ್ತು ತೀರ್ಪಿನ ನಡುವಿನ ಒಂದು ನಾಟಕೀಯ ಸಂಘರ್ಷದ ಚಿತ್ರಣ ಅಲ್ವಾ? ಹೌದು, ಖಂಡಿತವಾಗಿಯೂ. ಈ ಅಧ್ಯಾಯ ಯೇಸುವಿನ ಗುರುತು ಮತ್ತು ಅಧಿಕಾರದ ಬಗ್ಗೆ ಇದ್ದ ವಾದವನ್ನ ಏಕ್ದಮ್ ತುದಿಗೆ ತಲುಪಿಸುತ್ತೆ. ಆ ವಿಜಯೋತ್ಸವದ ಸ್ವಾಗತದಿಂದ ಹಿಡಿದು ದೇವಾಲಯದ ಶುದ್ಧೀಕರಣ, ಆಮೇಲೆ ಮುಖಂಡರ ಜೊತೆಗಿನ ನೇರ ಸಂಘರ್ಷ, ಸಾಮ್ಯಗಳ ಮೂಲಕ ಕೊಟ್ಟ ಎಚ್ಚರಿಕೆಗಳು, ಇವೆಲ್ಲವೂ ಸುಮಾರ್ತೆಯ ಮುಂದಿನ ಘಟನೆಗಳಿಗೆ, ಮುಖ್ಯವಾಗಿ ಆತನ ಬಂಧನ ಮತ್ತು ಶಿಲುಬೆಗೇರಿಸುವಿಕೆಗೆ ವೇದಿಕೆಯನ್ನು ಸಿದ್ಧ ಮಾಡ್ತವೆ. ಜನರಿಂದ ಸಿಕ್ಕಿದ್ದ ಸ್ವಾಗತಕ್ಕೂ ಅಧಿಕಾರದಲ್ಲಿದ್ದವರಿಂದ ಸಿಕ್ಕಿದ್ದ ತಿರಸ್ಕಾರಕ್ಕೂ ಇರೋ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈ ವಿಷಯದ ಮೇಲೆ ಯೋಚಿಸೋಕೆ ಒಂದು ಕೊನೆಯ ಪ್ರಶ್ನೆ ಇರ್ಬೋದೇ? ಒಂದು ಕಡೆ ಜನಸಮೂಹದಿಂದ ರಾಜನ ತರಹ ಸ್ವಾಗತ ಸಿಗುತ್ತೆ, ಇನ್ನೊಂದು ಕಡೆ ಕೆಲವೇ ದಿನಗಳಲ್ಲಿ ಅದೇ ನಾಯಕರಿಂದ ತಿರಸ್ಕಾರ, ಕೊಲ್ಲೋಕೆ ಸಂಚು. ಈ ತೀವ್ರವಾದ ಬದಲಾವಣೆಗಳು ಮತ್ತೆ ಯೇಸು ಕೊಟ್ಟ ಸಾಮ್ಯಗಳಲ್ಲಿನ ಕಠಿಣ ಎಚ್ಚರಿಕೆಗಳು, ಇವೆಲ್ಲ ನಾಯಕತ್ವ, ಜನರ ನಿಲುವು ಮತ್ತು ಅದರ ಪರಿಣಾಮಗಳ ಬಗ್ಗೆ ನಮಗೆ ಏನನ್ನ ಯೋಚಿಸೋಕೆ ಪ್ರೇರೇಪಿಸಬಹುದು?